Hello my dear students, welcome back to Learn Easily ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಲಾ ಬೆಲ್ಲೆ ಡೇಮ್ ಸ್ಯಾನ್ಸ್ ಮರ್ಸಿ ಜಾನ್ ಕೀಟ್ಸ್ ರವರ ಈ ಒಂದು ಬ್ಯಾಲೆಡ್, ಈ ಬ್ಯಾಲೆಡ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ನಾವು ಕಲಿಯೋಣ. ಲಾ ಬೆಲ್ಲೆ ಡೇಮ್ ಸ್ಯಾನ್ಸ್ ಮರ್ಸಿ ಎ ಬ್ಯಾಲೆಡ್. ಬ್ಯಾಲೆಡ್ ಅಂದರೆ ಲಾಂಗ್ ನರೇಟಿವ್ ಪೊಯಮ್ ಆಗಿರುತ್ತೆ. ಜಾನ್ ಕೀಟ್ ರವರು ಈ ಪದ್ಯದಲ್ಲಿ ಒಂದು ಕ್ಷಣಿಕ ಪ್ರೀತಿ ಮತ್ತು ನಂಬಿಕೆ ದ್ರೋಹ ಮತ್ತು ಒಂದು ವ್ಯಾಮೋಹದ ಒಂದು ಡೆಸ್ಟ್ರಕ್ಟಿವ್ ಎನರ್ಜಿ ಅಂದರೆ ಒಂದು ವಿನಾಶಕಾರಿ ಶಕ್ತಿಯ ಮೇನ್ ಥೀಮ್ನಲ್ಲಿ ಈ ಪದ್ಯವನ್ನು ಬರೆದಿರ್ತಾರೆ. ಇಲ್ಲಿ ಲಾ ಬೆಲ್ಲೆ ಡೇಮ್ ಸ್ಯಾನ್ಸ್ ಮರ್ಸಿ ಅಂದರೆ ಕರುಣೆ ಇಲ್ಲದ ಸುಂದರವಾದಂತಹ ಒಬ್ಬ ಹುಡುಗಿ ಅಥವಾ ಮಹಿಳೆ ಅಂತಕ್ಕಂಥದ್ದು. ಇದು ಒಬ್ಬ ಯೋಧನ ಕಥೆಯನ್ನು ಹೇಳುತ್ತೆ. ಅಂದರೆ ಆ ಸುಂದರವಾದಂತಹ ಯುವತಿ ಮಾಯಾಸ್ತ್ರೀ ಅಂತಲೇ ಹೇಳ್ಬೋದು. ಆ ಮಾಯಾಸ್ತ್ರೀಯ ಮಾಯೆಗೆ ಒಳಗಾಗಿ ಮೋಸ ಹೋದಂತಹ ಯೋಧನ ಕತೆ. ಆ ಯೋಧ ಅದನ್ನು ನೆನಪಿಸ್ಕೊಳ್ತಾನೆ. ಅಂದರೆ ಆ ಮಹಿಳೆ ಆ ಯೋಧನನ್ನು ಒಂದು ಗುಹೆಗೆ ಕರೆದುಕೊಂಡು ಹೋಗಿ ಮಲಗುವಂತೆ ಮಾಡ್ತಾಳೆ, ನಿದ್ರಿಸುವಂತೆ ಮಾಡ್ತಾಳೆ. ಮತ್ತು ಆತನ ಕನಸುಗಳಿಂದ ತುಂಬಿದಂತಹ ನಿದ್ರೆಯಲ್ಲಿ ಆತನನ್ನು ಬಿಟ್ಟು ಹೊರಟೋಗ್ತಾಳೆ. ಎಚ್ಚರಗೊಂಡ ಯೋಧ ತಾನು ಮೋಸ ಹೋಗಿದ್ದೇನೆ ಅಂತ ತಿಳಿತಾನೆ. ಆತನ ಏಕಾಂಗಿ ಆಗ್ತಾನೆ, ಒಂದು ಡಿಪ್ರೆಷನ್ಗೆ ಹೋಗ್ತಾನೆ. ಆತನ ಸುತ್ತಲೂ ಆತನ ಕನಸಿನಲ್ಲಿ ಕಂಡಂತಹ ಒಂದು ರಾಜರು ಮತ್ತು ರಾಜಕುಮಾರರ ಬಗ್ಗೆ ಮತ್ತು ಅವರು ಆ ಕರುಣೆ ಇಲ್ಲದ ಮಹಿಳೆಯ ಕೈಯಲ್ಲಿ ಆತನಿಗೆ ಎದುರಾಗುವ ಭವಿಷ್ಯದ ಬಗ್ಗೆ ಎಚ್ಚರಿಕೆಯನ್ನು ನೀಡುವಂತಹ ಒಂದು ಪದ್ಯವೇ ಈ ಲಾ ಬೆಲ್ಲಾ ಡೇಮ್ ಸ್ಯಾನ್ಸ್ ಮರ್ಸಿ. ಬನ್ನಿ ಜಾನ್ ಕೀಟ್ ರವರು ಯಾವ ರೀತಿ ಈ ಪದ್ಯವನ್ನು ತಿಳಿಸಿದ್ದಾರೆ ಅಂತ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಕಲಿತಾ ಸಾಗೋಣ. ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಓ ವಾಟ್ ಕೆನ್ ಏಲ್ ದಿ ನೈಟ್ ಅಟ್ ಆರ್ಮ್ಸ್ ಅಲೋನ್ ಆ್ಯಂಡ್ ಪೇಲ್ಲಿ ಲಾಯ್ಟ್ರಿಂಗ್, ದ sedge ಆಸ್ ವಿದರ್ಡ್ ಫ್ರಮ್ ದ ಲೇಕ್ ಆ್ಯಂಡ್ ನೋ ಬರ್ಡ್ಸ್ ಸಿಂಗ್. ನೋಡಿ, ಈ ಮೊದಲ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಓ ಯೋಧನೆ, ನಿನಗೇನಾಗಿದೆ? ನೀನು ಏಕಾಂಗಿಯಾಗಿ ಈ ರೀತಿ ಮೊಸುಕಾಗಿ ಒಂದು ಕಳೆಗುಂದಿದ್ದಕ್ಕಂತಹ ಮುಖವನ್ನು ಇಟ್ಟು ಏಕೆ ಅಡ್ಡಾಡ್ತಾ ಇದೆಯಲ್ಲ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಈ ಒಂದು ಬ್ಯಾಲೆಡ್, ಈ ಕಥೆಯನ್ನು ಪ್ರಾರಂಭ ಮಾಡ್ತಾ ಹೇಳ್ತಾ ಇದ್ದಾರೆ, ಒಬ್ಬ ಯೋಧ ಆತ ತುಂಬ ರೋಗಗ್ರಸ್ತನಾಗಿ ಕಾಣ್ತಾ ಇದ್ದಾನೆ, ಆತ ಏಕಾಂತವಾಗಿದ್ದಾನೆ, ಆತನ ಮುಖವೆಲ್ಲ ಬಣ್ಣಗುಂದಿ ಹೋಗಿದೆ, ಆತನ ತುಂಬ ತೀವ್ರವಾದಂತಹ ದುಃಖ ಮತ್ತು ರೋಗವಿದೆ ಎಂಬುದನ್ನು ಈ ಸಾಲಿನಲ್ಲಿ ಸೂಚಿಸ್ತಾ ಹೇಳ್ತಾರೆ. ಆತ ಒಂದು ಸರೋವರದ ಅಂಚಿನಲ್ಲಿರ್ತಕ್ಕಂತಹ ಒಂದು ಹುಲ್ಲು ಒಣಗೋಗಿರ್ತಕ್ಕಂಥ ಒಂದು ಸೆಡ್ಜ್ನ ಮೇಲೆ ಮತ್ತು ಯಾವುದೇ ಅಲ್ಲಿ ಪಕ್ಷಿಗಳು ಕೂಡ ಹಾರಾಡ್ತಾ ಇಲ್ಲ, ಆ ಕಡೆ ನಿಂತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ದೃಶ್ಯ ಏನು ಹೇಳ್ತಾ ಇದೆ ಅಂದರೆ ಒಂದು ವಿಷಾದಮಯವಾದ ವಾತಾವರಣವನ್ನು ಹೇಳ್ತಾ ಇದೆ. ಸಾಮಾನ್ಯವಾಗಿ ಪ್ರಕೃತಿಯು ಜೀವಂತಿಕೆಯ ಒಂದು ಸಂಕೇತ ಇರುತ್ತೆ, ಆದರೆ ಇಲ್ಲಿ ಗಿಡ ಮರಗಳು ಒಣಗಿದ್ದಾವೆ, ಪಕ್ಷಿಗಳು ಮೌನವಾಗಿದ್ದಾವೆ. ಇಲ್ಲಿ ಈ ಮೌನತೆಯು ಯೋಧನ ಒಂದು ದುಃಖ ಮತ್ತು ಆತ ಒಂದು ಎಲ್ಲವನ್ನು ಕಳ್ಕೊಂಡಿದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಮತ್ತು ಇದೊಂದು ಚಳಿಗಾಲದ ಆರಂಭವನ್ನು ಸಹ ಸೂಚಿಸ್ತಾ ಇದೆ. ಇನ್ನು ಮುಂದಿನ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಓ ವಾಟ್ ಕೆನ್ ಏಲ್ ದಿ ನೈಟ್ ಅಟ್ ಆರ್ಮ್ಸ್ ಸೋ ಹ್ಯಾಗರ್ಡ್ ಆ್ಯಂಡ್ ಸೋ ಓಯ್ ಬಿ ಗಾನ್, ದ ಸ್ಕ್ವೇರಲ್ಸ್ ಗ್ರಾನರಿ ಈಸ್ ಫುಲ್ ಆ್ಯಂಡ್ ದ ಹಾರ್ವೆಸ್ಟ್ಸ್ ಡನ್. ನೋಡಿ, ಇಲ್ಲಿ ಈ ಸಾಲುಗಳಲ್ಲಿ ಹೇಳ್ತಾ ಇರೋದು, ಓ ವೀರ ಯೋಧನೆ, ನಿನಗೇನಾಗಿದೆ? ನೀನು ಏಕೆ ಇಷ್ಟು ಹ್ಯಾಗರ್ಡ್ ಅಂದರೆ ಕುಂದಿ ಹೋಗಿದೀಯಾ, ದುಃಖದಿಂದ ಕಂಗೆಟ್ಟು ಬಿಟ್ಟಿದೀಯಾ, ಓಯ್ ಬಿಗಾನ್, ತುಂಬ ಕಂಗೆಟ್ಟಿದೀಯಾ ಅಂತ. ಯೋಧನನ್ನು ನೋಡಿದಾಗ ಅವನು ಕೇವಲ ಬರೀ ಮಸ್ಕಾಗಿಲ್ಲ, ಬದಲಾಗಿ ಆತ ಶಾರೀರಿಕವಾಗಿ ಕುಗ್ಗಿ ಹೋಗಿದ್ದಾನೆ ಮತ್ತು ಆತ ಮಾನಸಿಕವಾಗಿ ವೇದನೆಯಲ್ಲಿ ಸಿಲುಕಿದ್ದಾನೆ ಅಂತಕ್ಕಂಥದ್ದು ಈ ಸಾಲುಗಳು ಹೇಳುತ್ತೆ. ಹಾಗೆ ಅಳಿಲಿನ ಧಾನ್ಯ ಉಗ್ರಾಣ ಅಂದರೆ ಇಲ್ಲಿ ಸ್ಕ್ವೇರಲ್ ಗ್ರಾನರಿ, ಅಳಿಲು ಶೇಖರಣೆ ಮಾಡಿರ್ತಕ್ಕಂತಹ ಆ ಒಂದು ಧಾನ್ಯ ತುಂಬಿದೆ ಮತ್ತು ಈ ಹಾರ್ವೆಸ್ಟ್ ಇಸ್ ಡನ್ ಅಂದರೆ ಬೆಳೆಗಳನ್ನೆಲ್ಲ ಕಟಾವು ಮಾಡಲಾಗಿದೆ, ಅದು ಮುಗಿದು ಹೋಗಿದೆ ಅಂತ. ಅಂದರೆ ಇದು ಆ ಒಂದು ಕಾಲದ ಸಂದರ್ಭವನ್ನು ಹೇಳ್ತಾ ಇದೆ. ಇಡೀ ಪ್ರಕೃತಿಯು ಚಳಿಗಾಲಕ್ಕೆ ಸಿದ್ಧವಾಗಿದೆ ಮತ್ತು ಈ ನೆಮ್ಮದಿಯ ಸ್ಥಿತಿಯಲ್ಲಿರ್ತಕ್ಕಂಥ ಸಮಯ. ಆದರೆ ಎಲ್ಲವೂ ಸಹ ಚೆನ್ನಾಗಿದ್ದಾಗ ಯೋಧ ಮಾತ್ರ ದುಃಖದಲ್ಲಿ ಸಿಲುಕಿರ್ತಕ್ಕಂಥದ್ದು. ಅವನ ಒಂದು ದುಃಖ ಕೇವಲ ಬಾಹ್ಯ ಕಾರಣಗಳಿಂದಲ್ಲ, ಅದು ಆಂತರಿಕ ಕಾರಣಗಳಿಂದ ತುಂಬಿದೆ ಅಂತ ಹೇಳ್ತಾರೆ.
ಇನ್ನು ನೆಕ್ಸ್ಟ್ ಸ್ಟ್ಯಾನ್ಸದಲ್ಲಿ ಜಾನ್ ಕೀಟ್ ಅವರು ಹೇಳ್ತಾರೆ, ಐ ಸಿ ಅ ಲಿಲ್ಲಿ ಆನ್ ಥೈ ಬ್ರೋ ವಿತ್ ಆಂಗ್ವಿಶ್ ಮಾಯ್ಸ್ಟ್ ಅಂಡ್ ಫಾರ್ ಎವರ್ ಡ್ಯೂ ಅಂಡ್ ಆನ್ ಥೈ ಚೀಕ್ಸ್ ಅ ಫೇಡಿಂಗ್ ರೋಸ್ ಫಾಸ್ಟ್ ವಿದಟ್ ಟು. ನೋಡಿ, ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ನಿನ್ನ ಹಣೆ ಮೇಲೆ ನಾನು ಲಿಲ್ಲಿ ಹೂವಿನಂತಹ ಬಿಳಿಚಿದ ನೋಟವನ್ನು ನೋಡ್ತಾ ಇದ್ದೇನೆ. ಅದು ಒಂದು ರೀತಿ ಸಂಕಷ್ಟದ ತೇವದಿಂದ ಮತ್ತೆ ಜ್ವರದ ಬೆವರಿನಿಂದ ಕೂಡಿದೆ. ನಿನ್ನ ಕೆನ್ನೆಯ ಮೇಲೆ ಮುಸುಕಾಗ್ತಾ ಇರ್ತಕ್ಕಂಥ ಗುಲಾಬಿ ಅದು ಬಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಲಿಲ್ಲಿ ಇದು ಮರಣ ಅಥವಾ ಒಂದು ರೋಗದ ಸಂಕೇತವಾಗಿದೆ. ಯೋಧನ ಮುಖದ ಬಣ್ಣ ಮಸುಕಾಗಿದೆ, ಮತ್ತೆ ಆತನು ತೀವ್ರವಾದಂತಹ ಒಂದು ಕಾಯಿಲೆ ಅಥವಾ ಅನಾರೋಗ್ಯದಿಂದ ಇದಾನೆ ಅನ್ನೋದು ಸೂಚಿಸುತ್ತೆ. ಅದರ ಜೊತೆಗೆ ಗುಲಾಬಿ ಎಂದಾಗ ಆರೋಗ್ಯ ಮತ್ತು ಈ ಗುಲಾಬಿ ಅನ್ನೋದು ಆರೋಗ್ಯ ಮತ್ತು ಪ್ರೀತಿಯ ಸಂಕೇತ. ಕೆನ್ನೆಯ ಮೇಲಿನ ಕೆಂಪು ಗುಲಾಬಿ ಆರೋಗ್ಯ ಮತ್ತು ಹುರುಪನ್ನು ಸೂಚಿಸುತ್ತೆ, ಆದರೆ ಅದು ಮಾಯವಾಗ್ತಾ ಇರೋದು ಒಂದು ಆ ಯೋಧನ ಪ್ರೀತಿಯ ನಷ್ಟವನ್ನ ತೋರಿಸುತ್ತೆ, ಮತ್ತೆ ಆತನ ಆರೋಗ್ಯ ಕ್ಷೀಣಿಸ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನು ನಂತರ ಹೇಳ್ತಾರೆ, ಐ ಮಟ್ ಎ ಲೇಡಿ ಇನ್ ದ ಮೀಡ್ಸ್ ಫುಲ್ ಬ್ಯೂಟಿಫುಲ್ ಎ ಫೇರ್ ಇಸ್ ಚೈಲ್ಡ್, ಹರ್ ಹೇರ್ ವಾಸ್ ಲಾಂಗ್, ಹರ್ ಫುಟ್ ವಾಸ್ ಲೈಟ್ ಅಂಡ್ ಹರ್ ಐಸ್ ವರ್ ವೈಲ್ಡ್. ನೋಡಿ, ಇಲ್ಲಿ ಈ ಪ್ರಶ್ನೆಗೆ ಯೋಧ ಉತ್ತರಿಸ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನಪ್ಪ ಅಂದರೆ, ನಾನು ತೋಟಗಳಲ್ಲಿ ಮೀಡ್ಸ್ ಅಥವಾ ಗದ್ದೆಗಳಲ್ಲಿ ನಾನು ಒಬ್ಬ ಮಹಿಳೆಯನ್ನ ಭೇಟಿಯಾದೆ. ಅವಳು ಸುಂದರವಾಗಿದ್ಲು, ಬ್ಯೂಟಿಫುಲ್, ಫುಲ್ ಆಫ್ ಬ್ಯೂಟಿಫುಲ್, ಫೇರ್ ಇಸ್ ಎ ಚೈಲ್ಡ್. ಅವಳು ಅತಿ ಸುಂದರವಾಗಿದ್ಲು. ಆಕೆ ಒಬ್ಬ ಫೇರಿಯ ಮಗು, ಸುಂದರ ಮಗು. ಆಕೆಯ ಕೂದಲು ಉದ್ದವಾಗಿತ್ತು, ಆಕೆಯ ನಡಿಗೆ ತುಂಬ ಹಗುರವಾಗಿತ್ತು, ಮತ್ತು ಆಕೆಯ ಕಣ್ಣುಗಳು ಒಂದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯೋಧನು ತನ್ನ ದುಃಖಕ್ಕೆ ಕಾರಣವಾಗಿರ್ತಕ್ಕಂತಹ ಅನುಭವವನ್ನು ಹೇಳ್ತಾ ಇದ್ದಾನೆ. ಆ ಮಹಿಳೆ ಸಾಮಾನ್ಯ ಮಹಿಳೆಯಲ್ಲ, ಆಕೆ ಒಬ್ಬ ಒಂದು ರೀತಿ ಸೌಂದರ್ಯದ ಶಕ್ತಿ. ಆಕೆ ಕಣ್ಣುಗಳು ತುಂಬ ಆಕರ್ಷಣೀಯವಾಗಿತ್ತು ಅಂತಕ್ಕಂಥದ್ದನ್ನ ಈ ಸಾಲುಗಳಲ್ಲಿ ಆ ಒಬ್ಬ ಯೋಧ ಎಕ್ಸ್ಪ್ರೆಸ್ ಮಾಡಿದ್ದಾನೆ. ಐ ಮೇಡ್ ಎ ಗಾರ್ಲೆಂಡ್ ಫಾರ್ ಹರ್ ಹೆಡ್ ಅಂಡ್ ಬ್ರಾಸ್ಲೆಟ್ ಟು ಅಂಡ್ ಫ್ರಾಗ್ರೆಂಟ್ ಝೋನ್, ಶಿ ಲುಕ್ಡ್ ಅಟ್ ಮೀ ಆಸ್ ಶಿ ಡಿಡ್ ಲವ್ ಅಂಡ್ ಮೇಡ್ ಸ್ವೀಟ್ ಮೌನ್. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದೆ, ನಾನು ಅವಳ ತಲೆಗೆ ಒಂದು ಗಾರ್ಲ್ಯಾಂಡ್ ಹಾರವನ್ನು ಮಾಡಿದೆ, ಮತ್ತು ಬಳೆಗಳನ್ನು, ಹಾಗೂ ಆಕೆಗೆ ಒಂದು ರೀತಿಯ ಸೆಂಟ್, ಸುಗಂಧ ಭರಿತವಾದಂತಹ ಒಂದು ಸೊಂಟಕ್ಕೆ ಕಟ್ಕೊಳ್ತಕ್ಕಂಥ ಪಟ್ಟಿಯನ್ನು ಸಹ ಮಾಡಿದೆ. ಅವಳು ನನ್ನನ್ನು ಪ್ರೀತಿಸುವಂತೆ ನೋಡಿದ್ಲು, ಮತ್ತು ಒಂದು ರೀತಿ ಇಂಪಾದಂತಹ ಲವ್ ಸ್ವೀಟ್ ಮೌನ್, ಒಂದು ಇಂಪಾದಂತಹ ಸೌಂಡ್ಸನ್ನು, ಸ್ವೀಟ್ ಆಗಿರ್ತಕ್ಕಂಥ ಸೌಂಡ್ಸನ್ನು ಮಾಡಿದ್ಲು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯೋಧ ಆಕೆಗೆ ಕಾಣಿಕೆಗಳನ್ನು ನೀಡಿ ಆಕೆಯನ್ನು ಆರಾಧಿಸಿದ್ದಾನೆ. ಇದು ಆಕೆಯ ಮೇಲಿನ ಒಂದು ಪ್ರೀತಿಯನ್ನು ತೋರಿಸುತ್ತೆ. ಆಕೆಯ ನೋಟ ಮತ್ತು ಸ್ವೀಟ್ ಮೌನ್ ಯೋಧನಲ್ಲಿ ಒಂದು ಪ್ರೀತಿಯ ಸುಳ್ಳು ಭರವಸೆಯನ್ನು ಹುಟ್ಟಿಸಿತ್ತು. ಇದು ಅವನನ್ನು ಸಂಪೂರ್ಣವಾಗಿ ಆಕರ್ಷಿಸಿತ್ತು, ಅವಳ ಸೌಂದರ್ಯ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ನಂತರ ಯೋಧ ಹೇಳ್ತಾನೆ, ಐ ಸೆಟ್ ಹರ್ ಆನ್ ಮೈ ಫೇಸಿಂಗ್ ಸ್ಟೀಡ್ and nothing else saw all day long, for sidelong would she bend and sing a fairy's song. ನೋಡಿ, ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ನಾನು ಅವಳನ್ನು ನನ್ನ ಒಂದು ಫೇಸಿಂಗ್ ಸ್ಟೀಡ್ ಅಂದರೆ ಕುದುರೆಯ ಮೇಲೆ ಕೂಡಿಸ್ಕೊಂಡೆ. ಇಡೀ ದಿನ ಬೇರೆ ಏನನ್ನು ನೋಡಿಲ್ಲ, ಯಾಕೆಂದರೆ ಅವಳು ಪಕ್ಕಕ್ಕೆ ಬಾಗಿ ಒಂದು ಫೇರಿಯ ಹಾಡನ್ನು ಹಾಡ್ತಾ ಇದ್ಲು ಅಂತ. ಯೋಧ ಪ್ರಪಂಚದ ಉಳಿದ ಎಲ್ಲ ಜವಾಬ್ದಾರಿಗಳನ್ನು, ವಾಸ್ತವಗಳನ್ನು ಮರೆತು ಸಂಪೂರ್ಣವಾಗಿ ಆಕೆಗೆ ಒಂದು ಶರಣಾಗ್ಬಿಟ್ಟಿದ್ದಾನೆ. ಫೇರಿಯ ಹಾಡು ಅಂದಾಗ ಒಂದು ರೀತಿಯ ಅಲೌಕಿಕವಾದಂತಹ ಮಾಂತ್ರಿಕತೆಯ ಮ್ಯಾಜಿಕಲ್ ಸಂಕೇತ, ಮತ್ತು ಇದು ಅವನ ಒಂದು ಇಂದ್ರಿಯಗಳ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣವನ್ನು ಸಾಧಿಸಿತ್ತು ಆ ಹಾಡು ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ನಂತರ ಯೋಧ ಹೇಳ್ತಾನೆ, ಶಿ ಫೌಂಡ್ ಮೀ ರೂಟ್ಸ್ ಆಫ್ ರಿಯಲಿಶ್ ಸ್ವೀಟ್ ಆ್ಯಂಡ್ ಹನಿ ವೈಲ್ಡ್ ಆ್ಯಂಡ್ ಮನ್ನಾ ಡ್ಯೂ and sure in language strange she said I love thee true. ಅಂದರೆ ಅವಳು ನನಗೆ ರುಚಿಯಾದ ಸಿಹಿ ಬೇರುಗಳನ್ನು, ಜೇನುತುಪ್ಪವನ್ನು ತಂದಿದ್ಲು, ಮತ್ತು ಆ ಒಂದು ವಿಚಿತ್ರವಾದ ಭಾಷೆಯಲ್ಲಿ ಅವಳು ನಾನು ನಿನ್ನನ್ನು ನಿಜವಾಗಿ ಪ್ರೀತಿಸ್ತೇನೆ ಅಂತ ಹೇಳಿದ್ಲು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಮ್ಯಾಂಡು ಅನ್ನೋದು ಬೈಬಲ್ನಲ್ಲಿ ಸ್ವರ್ಗದಿಂದ ಬಂದಿರತಕ್ಕಂಥ ಒಂದು ಆಹಾರವಂತ ಇಲ್ಲಿ ಗೊತ್ತಾಗುತ್ತೆ. ಇದು ಆಕೆಯು ಯೋಧನಿಗೆ ಪೂರೈಸಿದ ಎಲ್ಲ ಒಂದು ಭೌತಿಕವಲ್ಲದ ಬದಲಾಗಿ ಸ್ವರ್ಗೀಯ ಅಥವಾ ಮಾಂತ್ರಿಕ ಅಥವಾ ಮಾಯೆಯ ಆಹಾರವಾಗಿತ್ತು ಎಂಬುದನ್ನು ತೋರಿಸುತ್ತೆ. ಈ ಆಹಾರವು ಅವನನ್ನು ಮನುಷ್ಯ ಲೋಕದಿಂದ ಮತ್ತಷ್ಟು ದೂರ ಮಾಡಿ ಆಕೆಯ ಮಾಯಾಜಾಲಕ್ಕೆ ಆತನು ಆಕರ್ಷಿತನಾಗಿದ್ದನ್ನು ಈ ಒಂದು ಸಾಲುಗಳು ಹೇಳುತ್ತೆ.
ನಂತರ ಯೋಧ ಹೇಳ್ತಾನೆ, ಶಿ ಟುಕ್ ಮೀ ಟು ಹರ್ ಎಲ್ಫಿನ್ ಗ್ರಾಟ್ ಅಂಡ್ ದೇರ್ ಶಿ ವೆಪ್ಟ್ ಅಂಡ್ ಸೈಡ್ ಫುಲ್ ಸೋರ್ ಅಂಡ್ ದೇರ್ ಐ ಶಟ್ ಹರ್ ವೈಲ್ಡ್ ಐಸ್ ವಿತ್ ಕಿಸ್ಸಸ್ ಫೋರ್. ಇಲ್ಲಿ ಹೇಳ್ತಾ ಇದ್ದೆ, ನಾನು ಅವಳು ನನ್ನನ್ನು ತನ್ನ ಎಲ್ಫಿನ್ ಗ್ರಾಟ್ ಮೀನ್ಸ್ ಫೇರಿಗಳ ಗುಹೆಗೆ ಕರೆದುಕೊಂಡು ಹೋದ್ಲು. ಅಲ್ಲಿ ಅವಳು ತುಂಬ ಅಳುತ್ತಾ ಮತ್ತೆ ನಿಟ್ಟುಸಿರು ಬಿಡ್ತಾ ಇದ್ಲು. ಮತ್ತೆ ನಾನು ಅಲ್ಲಿ ಆಕೆ ಆ ಕಣ್ಣುಗಳಿಂದ ನನ್ನ ಒಂದು ರೀತಿ ಚುಂಬಿಸಿದಳು, ಕಿಸ್ಸುಗಳನ್ನು ನೀಡಿದ್ಲು, 4 ಕಿಸ್ಸುಗಳನ್ನು ನನಗೆ ನೀಡಿದ್ಲು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾಳೆ. ಆಕೆಯ ಒಂದು ಆಕರ್ಷಿತವಾದ ಕಣ್ಣುಗಳಿಂದ ನನಗೆ 4 ಮುತ್ತುಗಳನ್ನು ನೀಡಿದ್ಲು. ಅಂದ್ರೆ ಇದು ಯೋಧನು ವಾಸ್ತವದಿಂದ ಅಂದ್ರೆ ರಿಯಾಲಿಟಿಯಿಂದ ದೂರವಾಗಿ ಮಾಯಾಲೋಕವನ್ನು ಪ್ರವೇಶಿಸಿದ್ದಾನೆ. ಇಲ್ಲಿ ಆಕೆಯ ಮೋಸದ ನಾಟಕ ಒಂದು ಭಾಗ ಅದು. ಆಕೆ ಅಳುತ್ತಾ ಇರತಕ್ಕಂಥದ್ದು, ನಿಟ್ಟುಸಿರನ್ನ ಬಿಡ್ತಾ ಇರ್ತಕ್ಕಂಥದ್ದು ಯೋಧನನ್ನ ತನ್ನ ಬಲೆಗೆ ಬೀಳಿಸಿಕೊಳ್ತಕ್ಕಂತಹ ಒಂದು ನಾಟಕವಾಗಿತ್ತು. ಇಲ್ಲಿ ಆ ಯೋಧನ ಆಕೆಯ ಕಣ್ಣುಗಳನ್ನ ಮುಚ್ಚಿಸಲು ಪ್ರಯತ್ನ ಪಡ್ತಾನೆ, ಯಾಕಂದ್ರೆ ಅವು ಅಷ್ಟು ಅಟ್ರಾಕ್ಟಿವ್ ಆಗಿತ್ತು. ಆದರೆ ಕೇವಲ ಆ ಕಿಸ್ಸುಗಳಿಂದ ಆ ಮಾಯಾ ಶಕ್ತಿಯನ್ನು ಸೋಲಿಸಲು ಸಾಧ್ಯ ಇಲ್ಲ. ಈ ಸ್ಥಳ ಯೋಧನ ಒಂದು ಸೆರೆವಾಸದ ಸ್ಥಳ ಆಯಿತು, ಆ ಗುಹೆ. ಆತ ಅಲ್ಲಿ ಆಕೆಗೆ ಬಂದಿಯಾಗ್ಬಿಟ್ಟ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಇನ್ನು ನಂತರ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಅಂಡ್ ದೇರ್ ಶಿ ಲಲ್ಡ್ ಮೀ ಅಸ್ಲೀಪ್ ಅಂಡ್ ದೇರ್ ಐ ಡ್ರೀಮ್ಡ್ ಓಯ್ ಬಿಟೈಡ್ ದ ಲೇಟೆಸ್ಟ್ ಡ್ರೀಮ್ ಐ ಎವರ್ ಡ್ರೀಮ್ಡ್ ಆನ್ ದ ಕೋಲ್ಡ್ ಹಿಲ್ ಸೈಡ್. ನೋಡಿ, ಇಲ್ಲಿ ಅವಳು ನನ್ನನ್ನ ಮಲಗಿಸಿ ನನಗೆ ನಿದ್ರೆಯನ್ನ ಬರುವಂತೆ ಮಾಡಿದ್ಲು. ನಾನು ಕನಸನ್ನ ಕಂಡೆ. ಓಯ್ ಬಿಟೈಡ್ ಅಂದ್ರೆ ಎಂತಹ ದುರಂತ ಇದು. ತಾನು ನಿದ್ರೆಗೆ ಜಾರತಕ್ಕಂಥ ಕ್ಷಣವಾದ ಬಗ್ಗೆ ಹೇಳ್ತಾ ಇದ್ದಾನೆ. ತಾನು ನಿದ್ರೆಗೆ ಜಾರಿ ಈ ಒಂದು ರಿಯಾಲಿಟಿ ವಾಸ್ತವವನ್ನು ಕಳೆದುಕೊಂಡ್ಬಿಟ್ಟೆ. ಆ ನಿದ್ರೆ ಅವನು ಆ ಒಂದು ಮಾಯಾಜಾಲಕ್ಕೆ ಸಂಪೂರ್ಣವಾಗಿ ಶರಣಾದೆನು ಅಂತಕ್ಕಂಥದ್ದನ್ನ ಹೇಳ್ತಾ ಇದೆ. ಆ ಒಂದು ದುರಂತಕ್ಕೆ ಅದು ಮುನ್ಸೂಚನೆಯಾಗಿತ್ತು ಅಂತ ಹೇಳ್ತಾ ಇದ್ದಾನೆ. ತಣ್ಣನೆಯ ಬೆಟ್ಟದ ಬದಿಯಲ್ಲಿ ನಾನು ಆ ಒಂದು ಕಂಡ ಕೊನೆಯ ಕನಸದು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇದು ಕೇವಲ ಕನಸಲ್ಲ, ಇದು ಆತನಿಗೆ ಎಚ್ಚರಿಕೆಯಾಗಿತ್ತು. ಕನಸಿನ ನಂತರ ಅವನಿಗೆ ಬೇರೆ ಯಾವ ಕನಸುಗಳು ಬೀಳಲಿಲ್ಲ. ಇದರ ಅರ್ಥ ಆ ಕನಸು ಅವನ ಜೀವನದ ಕೊನೆಯ ಒಂದು ವಾಸ್ತವದ ಅನುಭವವಾಗಿತ್ತು. ತಣ್ಣನೆಯ ಬೆಟ್ಟದ ಬದಿಯಲ್ಲಿ ಅವನು ತನ್ನ ಪ್ರೀತಿ ಕಳೆದು ಹೋಗಿ ಉಳಿದಿರುವ ಕಹಿ ಮತ್ತು ಪಾಳು ಬಿದ್ದ ಜೀವನವನ್ನ ಇಲ್ಲಿ ನಾನು ಕಳೀತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ನಂತರ ಸಾಲಲ್ಲಿ ಐ ಸಾ ಪೇಲ್ ಕಿಂಗ್ಸ್ ಅಂಡ್ ಪ್ರಿನ್ಸಸ್ ಟು ಪೇಲ್ ವಾರಿಯರ್ಸ್ ಡೆತ್ ಪೇಲ್ ವರ್ ದೇ ಆಲ್ ದೇ ಕ್ರೈಡ್ ಲಾ ಬೆಲ್ಲೆ ಡೇಮ್ ಸ್ಯಾನ್ಸ್ ಮರ್ಸಿ ಟಿ ಹ್ಯಾತ್ ಇನ್ ಥ್ರೇಲ್. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾನೆ, ನಾನು ಆ ಕನಸಿನಲ್ಲಿ ಮುಸುಕಾದ ರಾಜಕುಮಾರರನ್ನು ಸಹ ನೋಡಿದೆ. ಮುಸುಕಾದ ಯೋಧರು ಅವರೆಲ್ಲರೂ ಸಾವಿನಂತೆ ಮುಸುಕಾಗಿದ್ರು ಅಂತ. ಈ ಕನಸು ಫೇರಿಯಿಂದ ಸರಿಯಾಗಿದ್ದ ಯೋಧರ ಒಂದು ದಂಡು, ಅವರೆಲ್ಲರೂ ರಾಜರು ಮತ್ತೆ ಯೋಧರಾಗಿದ್ರು. ಆಕೆಯ ಮುಂದೆ ಶಕ್ತಿಹೀನರಾಗಿದ್ರು, ಸಾವಿನಂತೆ ಮುಸುಕಾಗಿದ್ರು ಎಂಬುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರೆಲ್ಲರೂ ಮಹಿಳೆಯ ಮೋಸಕ್ಕೆ ಬಲಿಯಾದವರ ದುರಂತ ಅಂತ್ಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕರುಣೆ ಇಲ್ಲದ ಅಂದ್ರೆ ದೇ ಕ್ರೈಡ್, ಅವರೆಲ್ಲರೂ ಕೂಗ್ತಾ ಇದ್ದಾರೆ. ಲಾ ಬೆಲ್ಲೆ ಡೇಮ್ ಸ್ಯಾನ್ಸ್ ಮರ್ಸಿ ಟಿ ಹ್ಯಾತ್ ಇನ್ ಟ್ರಯಲ್. ನೋಡಿ, ಇಲ್ಲಿ ಕರುಣೆ ಇಲ್ಲದ ಸುಂದರ ಮಹಿಳೆ ನಿನ್ನನ್ನು ಸೆರೆ ಹಿಡಿದಿದ್ದಾಳೆ ಅಂತ ಕೂಗ್ತಾ ಇದ್ದಾರೆ. ಅಂದ್ರೆ ಈ ಒಂದು ಸಾಲು ಈ ಒಂದು ಪದ್ಯದ ಮೇನ್ ಥೀಮನ್ನು ಹೇಳ್ತಾ ಇದೆ. ಆ ಕರುಣೆ ಇಲ್ಲದ ಸುಂದರ ಮಹಿಳೆ ಆಕೆಯ ಸೌಂದರ್ಯಕ್ಕೆ ಮೋಸ ಹೋದ ಎಲ್ಲ ಪುರುಷರನ್ನ ನಾಶ ಮಾಡುವಳು. ಈ ಕನಸು ಯೋಧನಿಗೆ ಆಕೆಯ ನಿಜವಾದಂತಹ ಬಣ್ಣ, ಆಕೆಯ ನಿಜವಾದ ಕ್ಯಾರೆಕ್ಟರ್ ಮತ್ತು ತನ್ನ ಭವಿಷ್ಯದ ಬಗ್ಗೆ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದೆ. ನಂತರ ಹೇಳ್ತಾನೆ, ಐ ಸಾ ದೇರ್ ಸ್ಟಾರ್ಡ್ ಲಿಪ್ಸ್ ಇನ್ ದ ಗ್ಲೋಮ್ ವಿತ್ ಹಾರಿಡ್ ವಾರ್ನಿಂಗ್ ಗೇಪ್ಡ್ ವೈಡ್ ಅಂಡ್ ಐ ವೋಕ್ ಅಂಡ್ ಫೌಂಡ್ ಮೀ ಹಿಯರ್ ಆನ್ ದ ಕೋಲ್ಡ್ ಹಿಲ್ಸ್ ಸೈಡ್. ನಾನು ಆ ಸಂಜೆಯ ಕತ್ತಲಿನಲ್ಲಿ ಆ ಯೋಧರೆಲ್ಲರೂ ಹಸುವಿನಿಂದ ಕೂಡಿದ ತುಟಿಗಳನ್ನು ನೋಡಿದೆ. ಮತ್ತೆ ಒಂದು ಭಯಾನಕವಾದ ಎಚ್ಚರಿಕೆಯಾಗಿತ್ತು ನನಗೆ. ನನಗೆ ಮತ್ತೆ ಎಚ್ಚರಿಕೆಯಾಯಿತು. ನಾನು ನನ್ನನ್ನು ಈ ಸ್ಥಳದಲ್ಲಿ ಕಂಡೆ, ಈ ತಣ್ಣನ ಬೆಟ್ಟದ ಬದಿಯಲ್ಲಿ ಅಂತ ಹೇಳ್ತಾನೆ. ಅಂದರೆ ಹಸುವಿನಿಂದ ಕೂಡಿರ್ತಕ್ಕಂಥ ತುಟಿಗಳು ಅವರ ಶಕ್ತಿ, ಜೀವಂತಿಕೆಯ ನಷ್ಟವನ್ನು ತೋರಿಸುತ್ತೆ. ಅವರು ಮೋಸದ ಆಹಾರದಿಂದ ಅವರನ್ನು ಸಾಯುವಂತೆ ಮಾಡಿರ್ತಾಳೆ ಅವಳು. ಆ ಯೋಧನು ಎಚ್ಚರಗೊಂಡಾಗ ಆ ಸುಂದರ ಮಾಯಾಲೋಕವು ಮಾಯವಾಗಿತ್ತು. ಆತ ಈ ಒಂದು ಕಠೋರ ವಾಸ್ತವಕ್ಕೆ ಮರಳಿದ್ದ. ಆತ ತಣ್ಣನೆಯ ನಿರ್ಜನವಾದ ಬೆಟ್ಟದ ಬದಿಯಲ್ಲಿ ಆ ಯೋಧನನ್ನ, ಆ ಫೇರಿ ಲೇಡಿ ಲಾಬೆಲ್ಲ ಅವನನ್ನ ಬಿಟ್ಟು ಹೋಗಿರ್ತಾಳೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ನಂತರ ಯೋಧ ಹೇಳ್ತಾನೆ, ಕೊನೆಯ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾನೆ, ಆ್ಯಂಡ್ ದಿಸ್ ಈಸ್ ವೈ ಐ ಸೋರ್ಜನ್ ಹಿಯರ್ ಅಲೋನ್ ಆ್ಯಂಡ್ ಫೇರ್ಲಿ ಲಾಟ್ರಿಂಗ್
ದೋ ದ ಸೆಡ್ಜ್ ಈಸ್ ವಿದರ್ಡ್ ಫ್ರಮ್ ದ ಲೇಕ್ ಆ್ಯಂಡ್ ನೋ ಬರ್ಡ್ಸ್ ಸಿಂಗ್. ಈಗ ಕೊನೆಯ ಸಾಲುಗಳಲ್ಲಿ ಆ ಯೋಧ ಮೊದಲ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇದ್ದಾನೆ. ಆ್ಯಂಡ್ ಇದಕ್ಕಾಗಿಯೇ ನಾನು ಇಲ್ಲಿ ಕಾಲ ಕಳೀತಾ ಇದ್ದೇನೆ, ಏಕಾಂಗಿಯಾಗಿದ್ದೇನೆ, ಮುಸುಕಾದ ಬಣ್ಣದಲ್ಲಿ ಸುಮ್ಮನೆ ಅಲೆದಾಡ್ತಾ ಇದ್ದೇನೆ. ಈ ಸರೋವರದ ಒಣಗಿದ ಹುಲ್ಲುಗಳು, ಈ ಒಣಗಿ ಹೋದಂತಹ ಮರಗಳ ಮಧ್ಯೆ ಮತ್ತು ಯಾವುದೇ ಪಕ್ಷಿಗಳು ಇಲ್ಲಿ ಕೂಗದೇ ಇದ್ದರೂ ಸಹ ನಾನಿಲ್ಲಿ ಕಾಲ ಕಳೀತಾ ಇದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾನೆ. ಮೊದಲನೆಯ ಒಂದು ಸ್ಟ್ಯಾನ್ಸದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಇಡೀ ಕಥೆಯನ್ನು ಯೋಧ ಹೇಳಿದ್ದಾನೆ. ಇಡೀ ಕಥೆಯಲ್ಲಿ ತಾನು ಈ ಒಂದು ಸ್ಥಿತಿಗೆ ಬರ್ತಕ್ಕಂಥ ಕಾರಣವನ್ನು ವಿವರಿಸಿ ಕೊನೆಯಲ್ಲಿ ಹೇಳ್ತಾ ಇದ್ದಾನೆ. ಆತನು ಆ ಸುಂದರವಾದಂತಹ ಮಹಿಳೆಯ ಮಾಯಾಜಾಲಕ್ಕೆ ಬಲಿಪಶಿಯಾಗಿ ಆ ಪ್ರೀತಿಯ ಒಂದು ನಷ್ಟದಿಂದ ನರಳ್ತಾ ಇದ್ದೇನೆ. ಮತ್ತು ಆತನ ಈ ಒಂದು ಪಾಳು ಬಿದ್ದ ಈತ ರೋಗಗ್ರಸ್ತ ಕಾಯಿಲೆಯಂತಹ ಸ್ಥಿತಿಯನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ಆ ಸ್ಥಿತಿಯಿಂದ ಆತ ಚೇತರಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ಮಹಿಳೆ ಆತನನ್ನು ಶಾಶ್ವತವಾಗಿ ತನ್ನ ಒಂದು ಸೆರೆಯಲ್ಲಿರಿಸಿಬಿಟ್ಟಿದ್ದಾಳೆ, ಮಾನಸಿಕವಾಗಿ ಆತನನ್ನು ಬಂಧಿಸಿದ್ದಾಳೆ ಅಂತಕ್ಕಂಥದ್ದನ್ನು ಈ ಒಂದು ಸಾಲುಗಳಲ್ಲಿ ಹೇಳಿ ತಿಳಿಸ್ತಾ ಇದ್ದಾನೆ. ಅಂದರೆ ಈ ಒಂದು ಬ್ಯಾಲೆಡ್ ಪ್ರಾರಂಭದಲ್ಲೇ ಆ ದುಃಖಕರವಾದ ವಾತಾವರಣದಲ್ಲಿ ಆತ ಏಕಿದ್ದಾನೆ, ಯಾಕೆ ಆ ರೀತಿ ಇದ್ದಾನೆ ಅಂತ ಕೇಳಿದ ಪ್ರಶ್ನೆಗೆ ತನ್ನ ಇಡೀ ಕಥೆಯನ್ನು ಹೇಳಿ ಕೊನೆಯಲ್ಲಿ ಸೇಮ್ ಈ ಒಂದು ವಾತಾವರಣದಲ್ಲಿ ನಾನು ಇರ್ತಕ್ಕಂಥದ್ದು ಇದಕ್ಕಾಗಿ ತನ್ನ ಪ್ರೀತಿಯನ್ನು ಕಳ್ಕೊಂಡಿದ್ದಾನೆ, ಆ ಒಂದು ಫೇರಿ ಲೇಡಿ ಲ್ಯಾಬೆಲ್ಲ ನನಗೆ ಮೋಸ ಮಾಡಿ ಹೋಗಿದ್ದಾಳೆ, ಇದಕ್ಕೆ ಯಾವುದೇ ಪರಿಹಾರ ಇಲ್ಲ, ನಾನು ಇಲ್ಲೇ ಉಳಿಯಬೇಕಾಗಿದೆ ಅಂತಕ್ಕಂಥದ್ದನ್ನು ಆ ಯೋಧ ಇಲ್ಲಿ ತಿಳಿಸ್ತಾ ಇದ್ದಾನೆ. ಸ್ಯಾನ್ಸ್ ಮರ್ಸಿ ಅಂದರೆ ಯಾವುದೇ ಕರುಣೆ ತೋರಿಸದೆ ಬಿಟ್ಟು ಹೋದ್ಲು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಎಕ್ಸ್ಪ್ಲನೇಷನ್ನೊಂದಿಗೆ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹಾಗೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.